ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಮಿಷನ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸದ್ಯಕ್ಕೆ ಹೆವಿ ಟ್ರಾಫಿಕ್ ಇರುವಂಥದ್ದು ಗಮನಿಸ್ತಾ ಇದ್ದರೆ ಇದು ಮಿಷನ್ ರಸ್ತೆ, ಇದು ಶಾಂತಿನಗರದ ಬಸ್ ಸ್ಟ್ಯಾಂಡ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಈ ಜಲಾವೃತವಾಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರಸ್ತೆಯುದ್ದಕ್ಕೂ ಕೂಡ ಟ್ರಾಫಿಕ್ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಈ ರಸ್ತೆಯಲ್ಲಿ ಒಂದು ಲಾರಿ ಕೆಟ್ಟು ನಿಂತಿರುವಂಥದ್ದು, ಅದು ರಸ್ತೆಯ ಮಧ್ಯಭಾಗದಲ್ಲಿ ಒಂದು ಲಾರಿ ಕೆಟ್ಟು ನಿಂತಿರೋದು. ಹಾಗಾಗಿ ಸಾಕಷ್ಟು ಬಸ್ಸುಗಳು ಇಲ್ಲಿಂದ ಶಾಂತಿನಗರ ಬಸ್ ಸ್ಟ್ಯಾಂಡ್ಗೆ ಹೋಗುವಂಥ ದಾರಿಯಾಗಿರೋದ್ರಿಂದಾಗಿ ದೊಡ್ಡ ಮಟ್ಟಿನ ಟ್ರಾಫಿಕ್ ಜಾಮ್ ಉಂಟು ಮಾಡಿರುವಂಥದ್ದು. ಆ ಲಾರಿ ನಿಂತಿರುವಂಥ ದೃಶ್ಯಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಬಸ್ ಕೂಡ ಮೂವ್ ಆಗೋದಕ್ಕೆ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇರುವಂಥದ್ದು. ರಸ್ತೆಯ ನಡುವಿನಲ್ಲೇ ನಿಂತಿರೋದ್ರಿಂದಾಗಿ ಈ ಥರದ ತೊಂದರೆ ಆಗಿರುವಂಥದ್ದು. ಇದು ಮಳೆಯ ನೀರು ನಿನ್ನೆ ರಾತ್ರಿ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಇಲ್ಲಿ ಒಳಭಾಗಕ್ಕೆ ಬಂದಿರೋದ್ರಿಂದಾಗಿ ಇಲ್ಲೆಲ್ಲ ಬೇಸ್ಮೆಂಟ್ಗಳನ್ನು ನೋಡ್ತಾ ಇದ್ದೀರಾ ನೀವು. ಇದರ ಬೇಸ್ಮೆಂಟ್ಗಳ ಒಳಭಾಗದಲ್ಲೂ ಕೂಡ ಸಾಕಷ್ಟು ನೀರು ತುಂಬಿಕೊಂಡಿದೆ. ಹಾಗಾಗಿ ಈ ಒಂದು ಕಾರಣಕ್ಕೋಸ್ಕರ ಲಾರಿ ಕೆಟ್ಟು ನಿಂತಿರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇಲ್ಲೆಲ್ಲ ನಿನ್ನೆ ರಾತ್ರಿ ಸಂಪೂರ್ಣವಾಗಿ ನೀರಿತ್ತು. ಇವತ್ತು ರಸ್ತೆಯಲ್ಲೂ ಕೂಡ ಅದೇ ನೀರು ಉಳ್ಕೊಂಡಿರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ. ನಾವು ಲಾರಿಯ ಭಾಗಕ್ಕೆ ಹೋದರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಬಸ್ ಕಟ್ಟಾಗೋದಿಲ್ಲ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಬಸ್ ಹೋಗದೇ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರಯಾಣಿಕರು ಒಂದು ಲಾರಿಯಿಂದಾಗಿ ತೊಂದರೆಯನ್ನು ಅನುಭವಿಸುವಂಥ ಸ್ಥಿತಿಯಲ್ಲಿದ್ದಾರೆ. ಇದು ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಈ ಥರದ ಸಿಚುವೇಶನ್ ಆಗ್ತಾ ಇರುವಂಥದ್ದು. BBMP ಸಾಕಷ್ಟು ಈ ಥರದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಮಳೆಗಾಲದ ಮುನ್ಸೂಚನೆ ಇತ್ತು, ಜೊತೆಗೆ ಮುಂಗಾರು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಜೂನ್ ತಿಂಗಳು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇದೇ ರೀತಿಯಾಗಿರುತ್ತೆ ಬೆಂಗಳೂರಿನಲ್ಲಿ. ಆದರೆ ಇದು ಎಚ್ಚೆತ್ತುಕೊಳ್ಳದ ಫಲವಾಗಿ ಇರುವಂಥದ್ದು. ಸಂಪೂರ್ಣವಾಗಿ ಈ ಏರಿಯಾಗಳಲ್ಲಿ ಪ್ರತಿ ದಿನವೂ ಕೂಡ ಈ ಥರದ ಪರಿಸ್ಥಿತಿ, ಪ್ರತಿ ಸಲವೂ ಮಳೆಗಾಲದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ BBMP ಪದೇ ಪದೇ ಈ ಥರದ ನಿರ್ಲಕ್ಷ್ಯವನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಇದು ಮತ್ತೊಂದು ಮಳೆಗಾಲಕ್ಕೂ ಕೂಡ ಮುಂದುವರೆದಿರುವಂಥದ್ದು. ಸದ್ಯಕ್ಕೆ ಇದು ಮಿಷನ್ ರೋಡ್ನ ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ ನ್ಯಾಡಿಯೇಷನ್ ಸುವರ್ಣ ನ್ಯೂಸ್ ಬೆಂಗಳೂರು.